ಪ್ರಾಬ್ಲಮ್ಮು ಯಾರಿಂದನೂ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಕೆಲವರಿಂದಾನೇ ಅದು ಪ್ರಾಬ್ಲಮ್ ಆಗ್ತಿರೋದು. ಆ ಡಿಸ್ಟ್ರಿಬ್ಯೂಟರ್ಸ್ ಕೆಲವರು ಇದ್ದಾರಲ್ಲ, ಅವರಿಂದಾನೇ ಇವೆಲ್ಲ ಪ್ರಾಬ್ಲಮ್ ಆಗ್ತಿರೋದು. ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ಯಾರು ತಗೋತಾರೆ? ಆಂಧ್ರದವ್ನು ತಗೋತಾನ, ಇಲ್ಲ ತಮಿಳ್ನಾಡವ್ನು ತಗೋತಾನ, ಇಲ್ಲ ಹಿಂದಿಯವನು ಯಾರೋ ತಗೋತಾನ? ಯಾರು ತಗೋತಾರೆ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನು? ನೀವು ಉತ್ತರ ಕೊಡಿ ನನಗೆ. ಇನ್ನು ಯಾರು ತಗೋತಾರೆ ಸರ್? ನಿಮಗೆ ಗೊತ್ತಿರಬೇಕಲ್ಲ. ಹಾಂ, ಕರೆಕ್ಟ್ ಅಲ್ವಾ? ಇಲ್ಲಿಯವ್ರನ್ನ ತಾನೇ ತಗೋತಾನೆ. ಅಂತ ಕೆಲವರು ಅವರು ದುಡ್ಡು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಆ ಸಿನಿಮಾಗಳನ್ನ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಂಡ್ ಆಫ್ ದಿ ಡೇ ಹೊಡೆತ ಬೀಳ್ತಿರೋದು ಯಾರಿಗೆ? ಕನ್ನಡಿಗರಿಗೆ, ಕನ್ನಡ ಸಿನಿಮಾಗೆ. ಬಾಸು ಅವಾಗಿಂದ ಹೇಳ್ಕೊಂಬಂದಿದ್ದು ಇದೇನೆ. ನಾನು ಕನ್ನಡಕ್ಕೋಸ್ಕರ ಯಾಕೆ ಸಿನಿಮಾ ಮಾಡ್ತೀನಿ ಅಂತ ಬಾಸ್ ಹೇಳ್ತಾರೆ ಅಂತಂದ್ರೆ ಇದೇ ವಿಚಾರಕ್ಕೆ. ನಮ್ಮಲ್ಲಿರೋರು ಬೆಳೀಲಿ. ಅವತ್ತು ನಮ್ಮಲ್ಲಿರೋರಿಗೆ ಫಸ್ಟ್ ಭಾಷಾಭಿಮಾನ ಇಲ್ಲ ಅಂತ ಏನಂತ ಕೇಳಿದ್ದು ಇದೇ ಉದ್ದೇಶಕ್ಕೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಇವರಿಂದ. ನಾವು ಕನ್ನಡಿಗರು ಹೋಗ್ಬಿಟ್ಟು ಥಿಯೇಟ್ರ್ಗಳಲ್ಲಿ ಎದ್ದು ನಿಂತು ಕೇಳಬೇಕು. ಮುಂಚೆ ಇತ್ತು ಸರ್, ಹೋರಾಟ ಮಾಡೋ ಎಲ್ಲ ಆ ಜೋಶ್ ಇತ್ತು, ಹುಮ್ಮಸ್ಸಿತ್ತು. ನಾವು ಏನೇ ಇದ್ರೂ ಏನೇ ಒಂದು ವಿಚಾರಕ್ಕಾಗಲಿ ಪ್ರಶ್ನೆ ಮಾಡ್ತಿದ್ದೋ. ಇವಾಗ ಯಾವೊಂದು ಪ್ರಶ್ನೆ ಮಾಡ್ತಾನೆ? ಕರೆಕ್ಟ್ ಅಲ್ವಾ? ಒಂದು ದಿನಕ್ಕೆ ನಾನು ದೊಡ್ಡ ಫೇಮ್ ಬಂದ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಬರೀ ಶೋಕಿಗೋಸ್ಕರ ಮಾತಾಡೋರೆ ಜಾಸ್ತಿ ಆಗ್ಬಿಟ್ಟವ್ರೆ. ಕರೆಕ್ಟ್ ಅಲ್ವಾ? ಅಂಥವ್ರೆ ಜಾಸ್ತಿ ಆಗಿರೋದಿಲ್ಲಿ. ನನ್ನ ಮೈಯಲ್ಲಿ ಕನ್ನಡ ಓಡಾಡ್ತಿರುತ್ತೆ, ನನ್ನ ರಕ್ತದಲ್ಲಿ ಕನ್ನಡ ಇದೆ, ಇದು ನನ್ನ ತಾಯಿನೆಲ್ಲ ನನ್ನೆಲ್ಲ ಇದು ಅಂತ ಅಂದ್ಬಿಟ್ಟು ಕನ್ನಡ ಸಿನಿಮಾಕ್ಕೆ ಅಂತ ನಾನು ನಿಂತ್ಕೋತೀನಿ ಅಂತ ಯಾವನಾರು ಒಬ್ಬ ಬರಲಿ. ಅಂಥವ್ರು ಸುಮಾರು ಜನ ಇದ್ದಾರೆ ಬರೋರು. ಒಬ್ಬ ಬರಲಿ, ನಿಂತ್ಕೊಳ್ಳಿ, ಅವತ್ತಿನ ದಿನ ನೋಡಿ ಎಷ್ಟು ಜನ ಬರ್ತಾರೆ ಅಂತ. ಈ ಪ್ರಾಬ್ಲಮ್ ಏನಾರು ಆಗ್ತಂದ್ರೆ ನಾವೀಗಲೇ ಹೇಳ್ತಲ್ವಾ, ಹುಚ್ಚರಾಗ್ತೀವಿ. ಮುನ್ನೆಚ್ಚರಿಕೆ ಏನಾದ್ರು ಕೊಡ್ತಾ ಇದ್ದೀರಾ? ಹೇಗಾರು ಅಂದ್ಕೊಬೋದು ಸರ್, ಅವ್ರಿಗೆ ಬಿಟ್ಟಿದ್ದು. ಬಟ್ ಅದಕ್ಕಿಂತ ಮುಂಚೆ ಬದಲಾಗ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಎಂಡ್ ಆಫ್ ದ ಡೇ ವರ್ಗು ನೀವು ವೇಟ್ ಮಾಡ್ತೀರಾ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಂತೀರಾ ಅಂತ. ಅದೇ ನಾವು ಬದಲಾಗೋಕ್ಕೂ ಮುಂಚೆ ನೀವೇ ಬದಲಾಗ್ಬಿಡಿ. ನಮ್ಮಲ್ಲಿ ಯಾಕೆ ಬದಲಾವಣೆ ತರ್ತೀರ ಅನ್ನೋದು ನಾನು ಕೇಳ್ತಿರೋದು. ಕಾಟೇರ ಸಿನಿಮಾದು ಮತ್ತೆ ಯಾವ ಥರ ಬೇರೆ ಬೇರೆ ಥರ ನೀವು ಪ್ರಮೋಷನ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು, ಕಟೌಟ್ಗಳಿಗೆ ಹಾಲು ಹಾಕ್ಬೇಡಿ, ಮತ್ತೆ ಸುಮ್ಮನೆ ವೇಸ್ಟ್ ಮಾಡಬೇಡಿ, ಅದ್ರ ಬದಲು ನಾಯಿಗೆ ಪ್ರಾಣಿಗಳಿಗೆ ಊಟ ಹಾಕ್ಬಿಡಿ, ಇಲ್ಲ ಯಾರು ಇಲ್ವೋ ಅವ್ರಿಗೆ ದಯವಿಟ್ಟು ಕೊಟ್ಬಿಡಿ ಅಂತ ಹೇಳಿದ್ರು. ನೋಡಿ, ಪ್ರತಿ ಒಂದು ಕಡೆನೂ ರಕ್ತದಾನ ಆಮೇಲೆ ಅನ್ನದಾನ ಇವೆಲ್ಲ ನಡೆಯುತ್ತೆ. ಕೆಲವು ಮನೆಗಳಿಗೆ ಆಗದೆ ಇರೋ ಮನೆಗಳಿಗೆ ರೇಷನ್ಗಳು ಹೋಗ್ತವೆ, ಇದಂತೂ ಕನ್ಫರ್ಮ್. ಬಟ್ ಇನ್ನು ಕೆಲವು ಮಾಡೋದಿದೆ, ಎಲ್ಲ ನಾವು ಹೇಳ್ಕೊಂಡು ಯಾರು ಮಾಡೋದು ಬೇಕಾಗಿಲ್ಲ. ಅಭಿಮಾನಿಗಳು ಎಲ್ಲ ಬೇರೆ ಬೇರೆ ಥರ ಮಾಡ್ತೀವಿ. ಅಲ್ಲಿರೋರ್ಗೆ ಒಳ್ಳೇದಾರೆ ಸಾಕು ಸರ್, ಆಯಿತಾ? ಕನ್ನಡಿಗರಿಗೆ ಒಳ್ಳೇದಾರೆ ಸಾಕು, 4 ಜನ ಖುಷಿಯಾಗಿದ್ರೆ ಸಾಕು. ನಾವು ಅದೇ ಕೇಳ್ಕೊಳ್ಳೋದು. ಅದನ್ನ ಅವರೇ ಎತ್ಕೊಂಡು ನಾವೇನೋ ಶೋ ಆಫ್ ಮಾಡೋಕ್ಕೋಸ್ಕರ ನಾವು ಮಾಡಲ್ಲ. ನಮ್ಮ ಯಜಮಾನ್ರು ನೋಡಿ ನಾವು ಕಲ್ತಿರೋದು ಅದೇನೆ, ಆಯಿತಾ? ಯಜಮಾನ್ರು ಎಲ್ಲರೂ ಕಾಲ್ಗೂ ಬೀಳ್ತಾರೆ, ನಾವು ಕಾಲು ಮುಟ್ಟಕ್ಕೆ ಹೋದ್ರೇ ಏಯ್ ಅಂತಾರೆ, ಕಾಲು ಮುಟ್ಸ್ಕೊಳಕ್ಕೆ ಬಿಡಲ್ಲ. ಅಲ್ಲ ಸರ್, ಇದನ್ನೆಲ್ಲ ಕಲ್ಸ್ಕೊಟ್ಟವ್ರು ಯಾರು? ಅಲ್ಲ, ಅವ್ರು ಯಾವತ್ತಾರು ಹೇಳಿದ್ರ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ? ಇಲ್ಲ, ಅವರು ನೋಡಿ ಕಲ್ತಿರೋದು. ಇವಾಗ ಎಷ್ಟೋ ಜನ ತಂದೆ ತಾಯಿಂದ್ರೆ ಕಾಲಿಗೆ ಬೀಳ್ದೇ ಇರೋರು, ಎಷ್ಟೋ ಜನ ಯೂತ್ಸು ಕಾಲಿಗೆ ಬೀಳ್ತಾರೆ. ಏನಂತ ಕೇಳಿ? ನಮ್ಮ ಯಜಮಾನ್ರು ಕಾಲಿಗೆ ಬೀಳ್ತಾರೆ, ನಮ್ಮ ಬಾಸ್ ಕಾಲಿಗೆ ಬೀಳ್ತಾರೆ. ಸೊ ಅವ್ರು ದೊಡ್ಡವರು ಕೊಡೋ ಗೌರವ, ಅದನ್ನ ನೋಡಿ ನಾವು ಕಲಿತೀವಿ, ಆಯಿತಾ? ನಾವು ಮುಟ್ಟಕ್ಕೋದ್ರೆ ಬೇಡ ಅಂತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅವ್ರು ವ್ಯಕ್ತಿ ಹೇಗೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಅವರು ಯಾವತ್ತೂ ನಮ್ಗೆ ಹೇಳ್ಕೊಟ್ಟಿಲ್ಲ, ನೋಡಿ ಕಲ್ತಿರೋವಂಥದ್ದು. ಈಗ ಬರ್ಡೇ ದಿನ ಬಂತು ಅಂದರೆ ಎಷ್ಟೋ ರೇಷನ್ ಬರುತ್ತೆ, ಎಲ್ಲ ಕಡೆ ಅನಿಸ್ತಾರೆ, ಹೇಳಲ್ಲ, ಆಯಿತಾ? ಎಷ್ಟೋ ಆಶ್ರಮಗಳಿಗೆ ಏನು ಹಣಕಾಸು ಸಹಾಯ ಮಾಡಿದ್ದಾರೆ, ಹೇಳಲ್ಲ. ನಾವು ಹಂಗೆ ಇರ್ತೀವಿ ಸರ್. ಒಳ್ಳೇದು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಗೊತ್ತಿರೋ ಸಾಕು, ಅವ್ರಿಗೆ ಗೊತ್ತಿರೋ ಸಾಕು ಸರ್. ನಮ್ಮ ಚಪ್ಪಲ ತೀರ್ಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ರ ಹೆಸರನ್ನ ಕೆಳಗೆ ಮಾಡಿ ನಾವು ಯಾಕೆ ಸರ್ ಮೇಲೆ ಬರಬೇಕು ಅಂತ ಕಚ್ಚಡ ಬುದ್ಧಿ ನಾವು ಕಲ್ತಿಲ್ಲ ಸರ್. ಇದೊಂದೇ ನಾನು ಹೇಳೋದು. ಮತ್ತು ಇಲ್ಲಿ ಬಟ್ ಕಾಟೇರ ಅಂತ ಬಂದಾಗ ನಾನು ಹೇಳ್ತಿಲ್ವಾ ಸರ್, ಇಲ್ಲಿ ಪ್ರಾಬ್ಲಮ್ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ. ನಮ್ಮ ಬಾಸ್ ಸಿನಿಮಾಗೆ ಆ ರೇಂಜ್ ಹೈಪ್ ಇದೆ, ಎಲ್ಲದರಲ್ಲೂ ಟ್ರೆಂಡಿಂಗ್ 1 ಅಂತಂದ್ರೆ ಒಂದು ವಾರದ ತನಕ ಯಾವ್ದಾದ್ರು ಟ್ರೈಲರ್ ಟ್ರೆಂಡಿಂಗ್ 1 ಇರುತ್ತಾ ಸರ್? ನಮ್ಮ ಬಾಸ್ ಸಿನಿಮಾ ಟ್ರೈಲರ್ ಟ್ರೆಂಡಿಂಗ್ 1 ಇತ್ತು. ನೆನ್ನೆ ನೈಟ್ ರಿಲೀಸ್ ಆಯಿತು, ಬೆಳಗ್ಗೆ ಅಷ್ಟರಲ್ಲಿ ಟ್ರೆಂಡಿಂಗ್ 1 ಸಾಂಗು. ಎಂತೆಂಥ ಮಿಲಿಯನ್ ವ್ಯೂಸ್ ಆಗಿರೋರೆ ಟ್ರೆಂಡಿಂಗ್ 1ಗೆ ಬರೋಕ್ಕೆ ಒದ್ದಾಡ್ತವ್ರೆ, ಆಯಿತಾ? ಇದು ರೀಜನಲ್ ಮೂವಿ ಟ್ರೆಂಡಿಂಗ್ 1 ಬರ್ತದೆ ಅಂದರೆ ಸುಮ್ಮನೆನಾ? ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಹಣ್ಣು ಚಿಕ್ಕದಾಗೆ ಕೊಳ್ತಾ ಇರುತ್ತೆ, ಆ ಹಣ್ಣನ್ನ ಒಂದು ಚೆನ್ನಾಗಿರೋ ಬುಟ್ಟಿಯಲ್ಲಿ ಇಟ್ಬಿಟ್ಟು, ಚೆನ್ನಾಗಿರೋ ಬುಟ್ಟಿಯಲ್ಲಿ ಸುಮಾರು ಹಣ್ಣುಗಳಿರ್ತವೆ ಚೆನ್ನಾಗಿರೋವು, ಆ ಚಿಕ್ಕದಾಗಿ ಕೊಳ್ತಿರೋ ಹಣ್ಣನ್ನು ತಗೊಂಬಂದ್ಬಿಟ್ಟು ಬುಟ್ಟಿಯಲ್ಲಿ ಇಟ್ಬಿಡಿ ಸಾಕು, ಆಯಿತಾ? ಆಗೇನಾಗುತ್ತೆ,
ಬುಟ್ಟಿಲಿರೋ ಹಣ್ಣೆಲ್ಲ ಕೊಳ್ತೋಗ್ಬಿಡುತ್ತೆ. ಈ ಥರ ಕೊಳ್ತಿದೆ, ಅರ್ಥ ಆಗ್ತಿದೆಯಲ್ಲ? ಆ ಥರ ಕೊಳ್ತಿರೋರು ಏನು ಮಾಡ್ತಾರೆ, ಇನ್ನೂ 4 ಜನನ ಕೊಳಿಸ್ತಾರೆ. ಎಂಡ್ ಆಫ್ ದಿ ಡೇ ಹೇಳ್ತೀನಿ ನೋಡಿ, ಈಗ ಮಕ್ಕಳುಗಳಿಗೆ ಕನ್ನಡ ಮಾತಾಡೋಕ್ಕೆ ಬರ್ತಾ ಇಲ್ಲ. ಹಳಗನ್ನಡ ಅಂದರೆ ಏನು ಅಂತಾರೆ. ನಮಗೆಲ್ಲ ಹಳಗನ್ನಡನ ಅಷ್ಟು ನೀಟಾಗಿ ಹೊಡೆದು ಬಿಡಿಸಿ ಬರೆಯೋಕೆ ಬರ್ತಿತ್ತು. ಎಷ್ಟು ಜನಕ್ಕೆ ಬರುತ್ತೆ ಈಗ ಹಳಗನ್ನಡ? ಒಬ್ಬೊಬ್ಬನು ಒಂದೊಂದು ಕಡೆ ರೆಡಿ ಮಾಡಿಟ್ಟವ್ರೆ, ಆಯಿತಾ? ಒಂದೊಂದು ರಿಲೀಸ್ ಆಗಬೇಕಷ್ಟೇ, ಆಯಿತಾ? ಫೈರಿಂಗ್ ನಾವು ಮಾಡ್ತೀವಿ. ಅದು ಯಾವ ರೇಂಜ್ಗೆ ಅಂದರೆ ಧ್ವಂಸ ಆಗಬೇಕು, ಆ ರೇಂಜಿಗೆ ಫೈರಿಂಗ್ ಮಾಡ್ತೀವಿ. ಆ್ಯಂಡ್ ನಮ್ಮ ಬಾಸ್ ಬಂದಿರೋರು ಸುಮ್ಮನೆ ಬಂದಿಲ್ಲ ಸರ್. ನೋಡಿ, ಬರಡು ಭೂಮಿಯಲ್ಲಿ ಒಂದು ಬೀಜ ನೆಡ್ತಾರೆ, ಆಯಿತಾ? ಬರಡು ಭೂಮಿಯಲ್ಲಿ ಒಂದು ಬೀಜ ನೆಟ್ಟಿದಾಗ ಆ ಬೀಜ ಎಷ್ಟು ಕಷ್ಟ ಬೀಳುತ್ತೆ ಅಂದರೆ ಮೇಲೆ ಬರೋಕ್ಕೆ, ಭೂಮಿನ ತಳ್ಳುತ್ತೆ, ನೀನು ಎದೋ 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 ಅಂತ. ಬಟ್ ಆಗ್ತಾ ಇರಲ್ಲ, ಅಷ್ಟು ಕಷ್ಟ ಬಿದ್ದಿರುತ್ತೆ. ಅದು ಬದುಕಬೇಕು, ಜೀವನಕ್ಕೆ ಹೋರಾಡ್ತಾ ಇರುತ್ತೆ ಆ ಬೀಜ. ಆ ಬಿಸಿಲು ಶಾಖ ತಡ್ಕೊಳಕ್ಕಾಗ್ತಾ ಇರಲ್ಲ. ಬಟ್ ಆ ಒದ್ದಾಟದಲ್ಲಿ ಒಂದೇ ಒಂದಿನ ಮಳೆ ಬರುತ್ತೆ ಸರ್. ಆ ಬಂದಿದ್ದ ದಿನ ನೋಡಿ, ನೆಕ್ಸ್ಟ್ ಡೇನೇ ಆ ಚಿಗುರು ಹುಟ್ಟಿರುತ್ತೆ. ಆ ಥರ ಚಿಗುರು ಹುಟ್ಟಿ ಮರ ಆಗಿ ಬೆಳೆದು ನಿಂತ್ಕೊಂಡಿರೋರು ನಮ್ಮ ಬಾಸು, ಅರ್ಥ ಆಯ್ತಲ್ಲ? ಸುಮ್ಮನೆ ಬಂದಿರೋದಲ್ಲ ಇಂಡಸ್ಟ್ರಿಯಲ್ಲಿ. ಅಂತೆಂಥ ನನ್ನ ಮಕ್ಕಳು ಎಂತೆಂಥವ್ರನ್ನೆಲ್ಲ ನೋಡಿ ಇಲ್ಲಿ ತನಕ ನಿಂತವ್ರೆ, ಅರ್ಥ ಆಯ್ತಾ? ಸೊ ಅಪ್ಪಿ ಇದೇನಾರು ಆಯ್ತಂದ್ರೆ ಸರ್, ನಾನು ಹೇಳ್ತಾ ಇಲ್ವಾ, ಕಾಟೇರ ಚಿತ್ರ 12 ಗಂಟೆ ಶೋಗೆ ಬಿಟ್ಟವ್ರೆ ಅಂತಂದರೆ ಆ ಸಿನಿಮಾ ತಾಕತ್ತು ಹೆಂಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಅಷ್ಟು ಮೀಟ್ರ್ ಇಟ್ಕೊಂಡು 12 ಗಂಟೆ ಶೋ ಬಿಟ್ಟವ್ರೆ ಅಂತಂದರೆ ನೀವು ಆ ಸಿನಿಮಾ ತಾಕತ್ತು ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಕರ್ನಾಟಕದಲ್ಲಿ ಎಲ್ಲ ರೆಕಾರ್ಡ್ ಈ ಸತಿ ಹೊಡಿ ಸಾಕ್ಬೇಕು ಆಗುತ್ತೆ, ಮಾಡ್ತೀವಿ. ವೇಟ್ ಆ್ಯಂಡ್ ವಾಚ್.